ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ, ಇದು ಫಸ್ಟ್ ನೈಟ್ ರೂಮ್ ಅಂತ. ಈ ರೂಮ್ ಓನರ್ ಯಾರು ಗೊತ್ತಾ? 108. ಇವನೇ ಈ ರೂಮ್ ಓನರು, ನಮ್ಮ ಕತೆ ಸ್ಟಾರು. ಹೆಸರು ವಿನೋದ್, ಏಜು 30+, ಕೆಲಸ ಗೌರ್ಮೆಂಟ್ ಜಾಬು, ಮೋಸ್ಟ್ ಇಂಪಾರ್ಟೆಂಟು ಸ್ಟಿಲ್ ವರ್ಜಿನ್. ಇವನು 90s ಕಿಡ್. ಸರಿ ಕಿಡ್ಡಲ್ಲ, ಅಂಕಲ್. ಕಹಿಯಾದರೂ ಇದೇ ಸತ್ಯ. ಇವನಿಗೆ ಕಾಮನ್ ಸೆನ್ಸ್ ಕಮ್ಮಿ, ಕಾಮನ್ ಸೆನ್ಸ್ ಕಮ್ಮಿ ಅಂದೆ. ಇವನೆಷ್ಟು ಒಳ್ಳೆ ಹುಡುಗ ಅಂತಂದರೆ ಇನ್ಸ್ಟಾದಲ್ಲಿರೋ ಒಂದು ಹುಡುಗಿನೂ ಫಾಲೋ ಮಾಡ್ತಿಲ್ಲ, ಆದರೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಸಿಕ್ಕಿದ ಹುಡುಗಿರಿಗೆಲ್ಲ ಐ ಲವ್ ಯು ಅಂತ ಮೆಸೇಜ್ ಕಳಿಸ್ತಾ ಇರ್ತಾನೆ. ಇಂಥವ್ನಿಗೆ ಇವತ್ತು ಫಸ್ಟ್ ನೈಟು. ಖುಷಿ ನೋಡು. ಬನ್ನಿ ಇವ್ನು ಫಸ್ಟ್ ನೈಟ್ ಏನಾಗುತ್ತೆ ಅಂತ ನೋಡೋಣ. ನಿಮ್ಮ ಕಂಡೋರ್ ಫಸ್ಟ್ ನೈಟ್ ನೋಡೋದು ಅಂದ್ರೆ ಅಷ್ಟೊಂದು ಆಸೆನಾ ನಿಮಗೆ? ಬಂದ್ಬಿಟ್ಲಾ? ಬಾಗ್ಲು ತೆಗ್ದಿದೆ, ಬನ್ನಿ. ಮಗ ನೀನ್ ಯಾಕೆ ಇಲ್ಲಿಗೆ ಬಂದ? ನೀನ್ ಯಾಕೆ ಇಲ್ಲಿಗೆ ಬಂದೆ? ಮೇಲ್ಕೋಗು, ಮೇಲ್ಗಡೆ ಎಲ್ಲ ವ್ಯವಸ್ಥೆ ಮಾಡಿದೀನಿ, ಅಲ್ಗೋಗು. ಮೇಲ್ಗಡೆಯಿಂದನೇ ಬಂದೆ ಕಣ. ಎಣ್ಣೆ ಹೊಡಿಬೇಕಾದ್ರೆ ಈ ಕ್ರಿಯೇಟಿವ್ ಮೈಂಡ್ಗೆ ಒಂದು ಕ್ರಿಯೇಟಿವ್ ಐಡಿಯಾ ಹೊಳಿತು ಮಗ. ಏನಪ್ಪ? ಏನು ಮಗ, ಎಲ್ರೂ ವೆಡ್ಡಿಂಗ್ ಶೂಟ್, ಪ್ರೀ ವೆಡ್ಡಿಂಗ್ ಶೂಟು ಅಂತೆಲ್ಲ ಮಾಡಿಸ್ತಾರೆ, ಆದ್ರೆ ನೀನು ಫಸ್ಟ್ ನೈಟ್ ಶೂಟೇ ಮಾಡಿಸ್ಬಿಡು ಮಗ. ನೈಟ್ ಫೇಮಸ್ ಆಗ್ಬಿಡ್ತೀಯ. ಬಾ ಕಮಾನ್. ಬಡ್ಡಿ ಮಗ, ನಂದೇನು ಫಸ್ಟ್ ನೈಟ್ ಅನ್ಕೊಂಡವನು, ಆಲ್ಟ್ ಬಾಲಾಜಿ ವೆಬ್ ಸೀರೀಸ್ ಅನ್ಕೊಂಡವನು. ಕಮಾನ್. ಬಿಟ್ರೆ ಪೆನ್ ಡ್ರೈವ್ ಮಾಡಿ ಊರೂರ್ಗೆ ಹಂಚಂಗವನೆ. ಒಳ್ಳೆ ಐಡಿಯಾ ಮಗ, ಮಾಡೋಣ. ಅಲ್ಲಿ ನಮ್ಮ ಮಾವ ಬಂದವ್ರೆ, ಒಂದ್ ಸ್ವಲ್ಪ ಹಂಗೆ ನಮಸ್ಕಾರ ಮಾಡ್ಕೊಬಿಡು. ಮಾವಾ ಮಾಡ್ತೀನಿ ತಡಿ. ಇಲ್ಲ ಅಲ್ಲೇ ಸ್ವಲ್ಪ ಕೆಳಗ್ ನೋಡು. ಫಸ್ಟ್ ನೈಟ್ ಬಂದು ಡಿಸ್ಟರ್ಬ್ ಮಾಡ್ತೀಯ ಕೋತ್ ನನ್ನ ಮಗನೇ. ಮುಚ್ಕೊಂಡು ಕುಡ್ಕೊಂಡು ಮೇಲ್ ಬಿದ್ದಿರೋ ಅಂತಂದ್ರೆ ಕ್ಯಾಮ್ರಾ ಹಿಡ್ಕೊಂಡು ಕ್ರಿಯೇಟಿವಿಟಿ ತೋರಿಸ್ತೀನಿ ಅಂತ ಕೆಳಗೆ ಬಂದವನೆ. ಅದೇನೋ ಅಪ್ಪ, ಫಸ್ಟ್ ನೈಟು ಅಂತ ಬಂದ್ರೆ ಮದುವೆ ಗಂಡ್ಗಿಂತ ಅವ್ನ ಫ್ರೆಂಡ್ಸ್ಗೆ ಜಾಸ್ತಿ ಜೋಶ್ ಬಂದ್ಬಿಡುತ್ತೆ. ಮತ್ತೆ ಬಂದ ಈ ಸರಿ ಹಿಂದೆ ಅಲ್ಲ ಮುಂದೆನೆ ಓದ್ಬಿಡ್ತೀನಿ. ಒಂದೇ ತಡೆ. ಅಯ್ಯ, ನೀವಾ? ಇದೇನಿದು? ಇಬ್ಬಿಬ್ರು ಬಂದ್ಬಿಟ್ಟವ್ರೆ. ಒಂದ್ ತಗೊಂಡ್ರೆ ಒಂದ್ ಫ್ರೀನಾ? ಇವಳು ನನ್ನ ಫ್ರೆಂಡ್ ರುಚಿತಾ. ಏನು ಉಚಿತನಾ? ಉಚಿತ ಅಲ್ಲ ರೀ, ರುಚಿತಾ. ಹಾಯ್. ಓ, ರುಚಿತನಾ? ನಾನೆಲ್ಲೋ ನಿಮ್ ಜೊತೆ ಉಚಿತ ಅನ್ಕೊಂಡೆ. ಇವಳಿಗಿನ್ನ ಇವಳೇ ಚೆನ್ನಾಗವಳೆ. ಎಕ್ಸ್ಚೇಂಜ್ ಆಪ್ಷನ್ ಕೇಳೋಣ? ಬೇಡ, ಸಿಕ್ಕಿರೋದು ಹೊಂಟೋಗ್ಬಿಡುತ್ತೆ ಆಮೇಲೆ. ಆಕ್ಚುಲಿ ನಾನು ಇವಳು ಕ್ಲೋಸ್ ಫ್ರೆಂಡ್ಸ್. ನಾವಿಬ್ರು ಜೊತೆಲೇ ಓದಿದ್ದು, ಜೊತೆಲೇ ಬೆಳೆದಿದ್ದು, ಜೊತೆಲೇ ಶಾಪಿಂಗ್ ಮಾಡಿದ್ದು. ಆದ್ರೆ ನಮ್ಮ ಮದ್ವೆ ಟೈಮಲ್ಲಿ ಇವ್ರ ಅಜ್ಜಿಗೆ ಹುಷಾರಿಲ್ಲ ಅಂತ ಊರ್ಗ್ ಹೋಗ್ಬಿಟ್ಟಿದ್ಲು. ಜಸ್ಟ್ ಇವಾಗ ಬಂದ್ಲು. ನಿಮ್ ಜೊತೆ ಮಾತಾಡ್ಬೇಕು ಅಂತ ಒಂದೇ ಆಟ ರೀ, ಅದಕ್ಕೆ ಕರ್ಕೊಂಬಂದೆ. ಮಾತಾಡಕ ಈಗ್ಲೇನಾ? ಏನೇ ನಿನ್ ಗಂಡ 5 ನಿಮಿಷನೂ ವೇಟ್ ಮಾಡಲ್ಲ ಅಂತಾನೆ. ಹೇ, ಹಾಗೇನಿಲ್ಲ, ಒಳಗ್ ಬನ್ನಿ. ಈ ಕಡೆ ಟ್ರೆಡಿಷನಲ್, ಈ ಕಡೆ ಮಾಡ್ರನ್. ಇದು ಹೆಂಗೋ ಮನೇಲಿರುತ್ತೆ. ಈಗ ಇದ್ರ ಮೇಲೆ ದಾಳಿ ಮಾಡೋಣ. ಶುರು ಮಾಡೋಣವಾ? ಏನ್ನ? ಅದೇ ಮಾತಾಡ್ಬೇಕು ಅಂದ್ರಲ್ಲ. ಹೋ ಅದಾ, ನಮ್ ಹುಡ್ಗಿ ಬಗ್ಗೆ ನಿಮ್ಗೆ ತುಂಬಾ ಹೇಳ್ಬೇಕು. ಅವಳೊಂಥರ ಗೋಲ್ಡ್ ಇದ್ದಂಗೆ. ಓ, ನೀವು ತುಂಬಾ ಲಕ್ಕಿರಿ. ಗೋಲ್ಡ್ ಚೆನ್ನಾಗಿ ಬಿಲ್ಡಪ್ ಕೊಡ್ತಿದ್ದಾಳೆ. ಕಾಲೇಜಲ್ಲಿ ಅರ್ಧಕ್ಕರ್ಧ ಜನ ಬಾಯ್ಸು ಇಳಿಂದೇನೆ ಓಡಾಡ್ತಾ ಇದ್ರು. ಆದ್ರೆ ನಮ್ ಹುಡ್ಗಿ ಯಾರನ್ನು ತಿರುಗಿ ನೋಡ್ತಾ ಇರ್ಲಿಲ್ಲ. ಗೋಲ್ಡ್ ಸಾರ್ಥಕ ಆಯ್ತು. ನುಲಿತಾ ಇದ್ದಾಳೆ. ನನ್ ಬಗ್ಗೆನೂ ಸ್ವಲ್ಪ ಹೇಳ್ಬೋದಲ್ವಾ? ಮಿಕ್ಕಿದ ಜನ ಇವಳಿಂದೇನೆ ಓಡಾಡ್ತಿದ್ರು. ಅವಳು ಅಷ್ಟೇ, ಯಾರನ್ನೂ ತಿರುಗಿ ನೋಡ್ತಿರ್ಲಿಲ್ಲ. ನೀವು ಮಾಡ್ರನ್ ಗೋಲ್ಡ್ ಬಿಡಿ.
ಇನ್ಸ್ಟಾಗ್ರಾಮ್ ಅಲ್ಲಿ ಡೈಲಿ 100 ಜನ ಹುಡುಗರು ಅವಳಿಗೆ ಮೆಸೇಜ್ ಮಾಡ್ತಾ ಇದ್ರು. ಹಾ? ಆದ್ರೆ ಅವಳು ಯಾರಿಗೂ ರಿಪ್ಲೈ ಮಾಡ್ತಾ ಇರ್ಲಿಲ್ಲ. ಕೋಲಾರ್ ಗೋಲ್ಡ್. ಇವ್ರಿಗೂ ಅಷ್ಟೇ 100 ಜನ ಹುಡುಗರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರು. ಆದ್ರೆ ನಾನು ಎಲ್ರಿಗೂ ರಿಪ್ಲೈ ಮಾಡ್ತಿದ್ದೆ. ನಮ್ಮ ಕ್ಯಾಂಡಿಡೇಟ್. ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಹೇಳ್ತೀರಾ? ನೀವು ತುಂಬಾ ತಮಾಷೆ ಮಾಡ್ತೀರಪ್ಪ. ಏನೋ ಎಲ್ರು ಹಂಗೆ ಅಂತಾರೆ. ಗುರಾಯಿಸ್ತಾ ಇದ್ರಳೆ. ಕಾಲೇಜ್ ಮುಗ್ದಾದ್ಮೇಲೆ ಅವಳಿಗೆ ಹೀರೋಯಿನ್ ಚಾನ್ಸ್ ಸಿಕ್ಕಿತ್ತು. ಹೌದಾ? ಆದ್ರೆ ನಮ್ದು ಆರ್ಥೋಡಾಕ್ಸ್ ಫ್ಯಾಮಿಲಿ ಅಲ್ವಾ, ಅದಕ್ಕೆ ಟೀಚರ್ ಆಗ್ಬಿಟ್ಟೆ. 24 ಕ್ಯಾರೆಟ್ ಗೋಲ್ಡ್. ಮತ್ತೆ ನೀವು ಇವ್ರಂಗೆ ಸ್ಕೂಲ್ ಟೀಚರಾ? ಇಲ್ಲಪ್ಪ, ನಾನು ಇನ್ಸ್ಟಾ ಇನ್ಫ್ಲುಯೆನ್ಸರು. ನನ್ನ ವಿಡಿಯೋಸ್ ಎಲ್ಲ ವೈರಲ್ ಆಗಿತ್ತು, ನೀವು ನೋಡಿಲ್ವಾ? ನಾನು ನೋಡೋ ವೈರಲ್ ವಿಡಿಯೋಸ್ಗಳೇ ಬೇರೆ. ಅದ್ರಲ್ಲಿ ನಿಮ್ದು ಯಾವುದು ಇರ್ಲಿಲ್ವಲ್ಲ? ಹೌದಾ? ಇರಿವ ನಿಮಿಷ. ಹಾ ನೋಡಿ, ಇದೇ ನಮ್ಮ ರೀಲ್ಸು. ಇವಳು ಶುಭ ಪುಂಜ, ಇವಳು ರಾಧಿಕಾ ಪಂಡಿತ್. ಪ್ರೀತಿ ಇಲ್ಲಲ್ಲ, ಕೊಚ್ಚಗೊಂಡಿಲ್ ಬಿದ್ದುಬಿಡಿ. ನೀವಿಬ್ರು ಜೊತೆಗೆ ರೀಲ್ಸ್ ಮಾಡೋದಾ? ನಾನು ಅವಾಗ್ಲೇ ಹೇಳಿಲ್ವಾ ನಿಮ್ಗೆ, ನಾವಿಬ್ರು ಜೊತೆಲೇ ಓದಿದ್ದು, ಜೊತೆಲೇ ಬೆಳೆದಿದ್ದು, ಜೊತೆಲೇ ಶಾಪಿಂಗ್ ಮಾಡಿ. ನಾನು ಎಂತೆಂಥ ಅದ್ಭುತನ ನೋಡಿದ್ದೀನಿ, ಆದ್ರೆ ಇಂಥ ಅದ್ಭುತ ನೋಡಿರಲಿಲ್ಲ. ತಾಳಿ. ಥ್ಯಾಂಕ್ಸ್. 35 ಲೈಕ್ಸ್ 800 ವ್ಯೂಸ್ಗೆ ಇನ್ಫ್ಲೂಯೆನ್ಸರ್ ಅಂತೆ. ಇವ್ರ ಜನ್ಮಕ್ಕೆ. ಹೌದು, ನಿಮ್ದು ಗೌರ್ಮೆಂಟ್ ಜಾಬ್ ಅಲ್ವಾ? ಬೋರಿಂಗ್ ಲೈಫ್ ಅನ್ಸುತ್ತೆ. ಹಾ, ನಿಮ್ ಹಾಬೀಸ್ ಏನು? ಬೋರಿಂಗಾ? ಐ ಆಮ್ ಎ ಟ್ರಾವೆಲರ್. ವಾವ್, ಟ್ರಾವೆಲರಾ? ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀರಾ? ಮಂಡೇ ಟು ಸ್ಯಾಟರ್ಡೆ ಆಫೀಸ್ಗೆ, ಸಂಡೇ ಮಾರ್ಕೆಟ್ಗೆ. ಹಾ, ಆಫೀಸು ಮಾರ್ಕೆಟಾ? ಇವನ್ ಯಾರೋ ತಿಕ್ಳು ನನ್ನ ಮಗ ಇರ್ಬೇಕು. ಹಾ, ಲೇ, ಏನೇ ನಿನ್ ಗಂಡ ಟೀ ಶರ್ಟ್ ಮೇಲೆ ಪಾನ್ ಸಿಂಗಲ್ ಅಂತ ಬರ್ಸ್ಕೊಂಡಿದ್ದಾನೆ? ಆಕ್ಚುಲಿ ಇದು ಬಾರ್ನ್ ಸಿಂಗಲ್ ಅಂತ ಯಾರೋ ನನ್ನ ಮಗ ನನ್ನ ಫ್ರೆಂಡು ಟೇಪ್ ಅಂಟಿಸ್ಬಿಟ್ಟು ನೋಡಿ ಬಾರ್ನ್ ಸಿಂಗಲ್ ಅಂತ ಮಾಡ್ಬಿಟ್ಟಿದ್ದ. ನಿನ್ ಗಂಡ ಸಖತ್ ಕಾಮಿಡಿ ಮಾಡ್ತಾನ್ ಕಣೆ. ನೀವು ತುಂಬಾ ಕಾಮಿಡಿ ಮಾಡ್ತೀರಾ. ಕಾಮಿಡಿ ಸ್ಟಾರ್ ನೀವು. ಸೂಪರ್ ಕಾಮಿಡಿ. ಕಾಮಿಡಿ ಕಾಮಿಡಿ ಅನ್ಕೊಂಡ್ ಮೈ ಮೇಲೆ ಬೀಳ್ತಿದ್ದಾಳೆ. ಲೇ, ಏನೇ ಅಷ್ಟೊಂದು ಟಚ್ ಮಾಡ್ಕೊಂಡು ಮಾತಾಡಿಸ್ತಾ ಇದ್ಯಾ? ಹಾ, ಲೇ, ಜಸ್ಟ್ ಕ್ಯಾಶುಯಲ್ ಟಚ್ ಕಣೆ. ಈ ತರ ಜಸ್ಟ್ ಕ್ಯಾಶುಯಲ್ ಟಚ್ ಅಂತ ಎಷ್ಟ್ ಜನಕ್ಕೆ ಮಾಡಿದ್ಯಾ ಅಂತ ನನಗೆ ಗೊತ್ತಿಲ್ವಾ? ಎಷ್ಟು ಜನಕ್ಕೆ ಮಾಡಿರ್ಬೋದು? ಅಯ್ಯೋ ನಿನ್ನ ಮಾಡ್ತೀನಿ ಇರು. ಏಯ್, ನೋಡಕೊಳ್ಳೆ ಪೆಂಗ ಇದ್ದಂಗಿದ್ದಾನೆ, ಇವನನ್ನ ನಾನ್ ಟಚ್ ಮಾಡ್ತೀನ? ಏನೋ ನಿನ್ ಗ್ರಾಚಾರ ಕೆಟ್ಟು ಈ ಮುಸ್ದಿನ್ ಕಟ್ಕೊಂಡಿದ್ಯಾ. ನಾನಾಗಿದ್ರೆ ಇಂಥವ್ರನ್ನ 10 ಸೇಸ್ತಾ ಇರ್ಲಿಲ್ಲ. ಕಾಮಿಡಿ ಸ್ಟಾರ್ ಅಂತಿದ್ಲು, ಈಗ ನೋಡಿದ್ರೆ ಪೆಂಗ ಅಂತವಳೆ. ಲೇ, ಪೆಂಗ ಅಲ್ಲ ಕಣೆ, ಮಂಗನೆ. ಆದ್ರೆ ಗೌರ್ಮೆಂಟ್ ಕೆಲ್ಸ, ಅದಕ್ಕೆ ಮದ್ವೆ ಆಗಿದ್ದೀನಿ. ಮಂಗನ? ಅಬ್ಬಬ್ಬಬ್ಬಬ್ಬ, ಮೊನ್ನೆ ತನಕ ಅರ್ಜುನೇ ನನ್ ಪ್ರಾಣ, ಅರ್ಜುನೇ ನನ್ ಜೀವ ಅಂತಿದ್ದೆ. ಈಗ ಈ ಗೌರ್ಮೆಂಟ್ ಕೆಲ್ಸದವನ್ ಸಿಕ್ದ ಅಂತ ಈ ಗುಬಾಲ್ ನನ್ ಮಗನ್ ಮದ್ವೆ ಆಗಿದ್ಯಾ? ಅರ್ಜುನ ಯಾರು? ಹಾ, ಇವಳು ಬಾಯ್ ಫ್ರೆಂಡು. ಬಾಯ್ ಫ್ರೆಂಡ್ ಬೇರೆ ಇದ್ನ? ಅದು ಏಯ್, ಅಲ್ಲೇನ್ ಕೇಳ್ತ್ಯಾ? ಒಬ್ರಲ್ಲ 5 ಜನ. ಇವಳ ಸಿಂಗಲ್ ಸೀಟ್ ಸ್ಕೂಟರ್ ಅನ್ಕೊಂಡಿದ್ದೆ, ಇವಳು ನೋಡಿದ್ರೆ 5 ಸೀಟರ್ ಕಾರು ಗುರು. ಅಯ್ಯೋ ರೀ, ನಾನಾದ್ರೆ ಬರೀ 5 ಜನ, ಆದ್ರೆ ಇವಳು ಒಟ್ಟೊಟ್ಟಿಗೆ 11 ಜನ ಮೇಂಟೈನ್ ಮಾಡ್ತಾ ಇದ್ಲು. ಇವಳು ಯಾರು ಟಿಟಿನೇ ಇರ್ಬೇಕು. ನಾನಾದ್ರೆ 11 ಜನನ ಒಂದೇ ಊರಲ್ಲಿ ಮೇಂಟೈನ್ ಮಾಡ್ತಿದ್ದೆ, ಆದ್ರೆ ಇವಳು ಹೋಗಿ ದೂರಲ್ಲೆಲ್ಲ ಒಬ್ಬೊಬ್ಬ ಬಾಯ್ ಫ್ರೆಂಡ್ ನ ಮೇಂಟೈನ್ ಮಾಡ್ತಿದ್ಲು. ಎಲ್ಲೆಲ್ಲಿ ಹೋಗಿದ್ದಾಳೆ? ಎಲ್ಲೆಲ್ಲ? ಬೆಂಗಳೂರು, ಮಂಗಳೂರು, ತುಮಕೂರು, ಟಿಪ್ಟೂರು, ಮದ್ದೂರು. ಇವಳು ಮಿಸ್ KSRTC ಬಸ್ ಟಿಕೆಟ್ ಫ್ರೀ ಅಂತ ಸಿಕ್ಕಿದ ಬಸ್ನೇ ಹತ್ಬಿಟ್ಟವಳಲ್ಲ ಗುರು. ರೀ, ನಾನಾದ್ರೆ ಲೋಕಲ್ಲು, ಆದ್ರೆ ಇವಳು ಇಂಟರ್ನ್ಯಾಷನಲ್. ಮಾಲ್ಡೀವ್ಸ್ಗೆ ಮಹೇಶ್ ಜೊತೆ, ರಷ್ಯಾಗೆ ರಮೇಶ್ ಜೊತೆ, ಸ್ಪೇನ್ಗೆ
ನಾನು ನೋಡಿದ್ರೆ ಊರೇ ದಾಟಿಲ್ಲ. ಇವ್ರು ಇಂಟರ್ನ್ಯಾಷನಲ್ ಟ್ರಿಪ್ಗಳೇ ಹೊಡೆದ್ಬಿಟ್ಟವ್ರೆ. ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಬಗ್ಗೆ ಮಾತಾಡ್ತಾ ಇದ್ಯಾ, ಮಾಡ್ತೀನಿ ಇರು. ರೀ, ನಿಮ್ಗೆ ಇವಳು ಬಾಯ್ ಫ್ರೆಂಡ್ ಲೀಸ್ಟ್ ಹೇಳ. ಎ ಫಾರ್ ಆನಂದ್, ಬಿ ಫಾರ್ ಬಲರಾಜ್, ಸಿ ಫಾರ್ ಚಂದನ್, ಡಿ ಫಾರ್ ನಿಲ್ಸು. ಹುಡುಗರು ಕಾಲೇಜ್ ಅಟೆಂಡೆನ್ಸ್ ರಿಜಿಸ್ಟರ್ ಓದಂಗೆ ಗೊತ್ತಿದ್ಯಲ್ಲಮ್ಮ. ರೀ, ನಾನ್ ನಿಮ್ಗೆ ಇವಳು ಫ್ಲಾಶ್ ಬ್ಯಾಕ್ ಹೇಳ. ಏಯ್, ನನ್ ಫ್ಲಾಶ್ ಬ್ಯಾಕ್ ಏನಾದ್ರು ಟಚ್ ಮಾಡ್ದೋ ನೀನ್ ಹಿಸ್ಟ್ರಿ ಹೇಳ್ಬಿಡ್ತೀನಿ. ಅವಾಗ ಈ ನನ್ ಮಗ ಇಲ್ಲೇ ಸೂಸೈಡ್ ಮಾಡ್ಕೊಂಡ್ ಸತ್ತೋಗ್ಬಿಡ್ತಾನೆ. ಇನ್ನು ಏನ್ರೇ ಬಾಕಿ ಐತೆ? ಇಷ್ಟ್ರಿಲ್ ಬಂದಿರೋರೆಲ್ಲ ನಿಮ್ಮಿಬ್ರು ಇಷ್ಟ್ರಿಲೇ ಇದಾರಲ್ರೇ. ಏಯ್, ಸುಮ್ನೆ ಕುತ್ಕೊಳ್ಳೋ. ಏನೇ ಹೇಳ್ತೀಯಾ, ಏನೇ ಮಾತಾಡ್ತೀಯ ನನ್ ಬಗ್ಗೆ ನೀನು? ಹಾ, ತಗಿಲ್ಲ ಅವನು. ಬಾ, ನನಗ್ ಭಯ ಆಗುತ್ತೆ. ನಮ್ಮ ಹುಡುಗ ಹೇಳ್ತಿದ್ದ, ಮಗ ಹುಡುಗಿರ್ನ ಲವ್ ಮಾಡಿದ್ರೆ ಟೈಮ್ ಪಾಸ್ ಮಾಡಿ ಬಕ್ರ ಮಾಡಿ ಕೊನೆಗೊಂದಿನ ಗೌರ್ಮೆಂಟ್ ಜಾಬ್ ಇರೋ ಹುಡುಗನ ಮದುವೆಯಾಗಿ ಹೊರಟೋಗ್ಬಿಡ್ತಾರೆ ಅಂತ. ಆದರೆ ಇವಾಗ ಗೊತ್ತಾಗ್ತಿದೆ, ಬಕ್ರ ಆಗೋದು ಅವರಲ್ಲ, ಗೌರ್ಮೆಂಟ್ ಜಾಬ್ ತಗೊಳ್ಳೋ ನಾವು ಅಂತ. ಕಾಲೇಜಲ್ಲಿ ಎಂಜಾಯ್ ಮಾಡೋಕ್ಕೆ ಟೈಮ್ ಇದ್ದರೂ ಎಂಜಾಯ್ ಮಾಡಿದೆ. ಕಷ್ಟಪಟ್ಟು ಓದಿ 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 ಡಿಗ್ರಿ ಮುಗಿಸ್ದೆ. ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿ ಎಕ್ಸಾಮ್ ಬರೆದು ಪಾಸ್ ಮಾಡಿದೆ. ಕೊನೆಗೊಂದಿನ 30 ಆದ್ಮೇಲೆ ಗೌರ್ಮೆಂಟ್ ಜಾಬ್ ಸಿಕ್ತು ಅಂತ ಮನೇಲಿ ತೋರಿಸೋ ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿನ ಮದುವೆ ಮಾಡಿಕೊಂಡೆ. ನಾನು ಟ್ರೈಲರೂ ನೋಡಿದೆ, ಡೈರೆಕ್ಟ್ ಸಿನಿಮಾ ನೋಡ್ತೀನಿ ಅಂತ ಬಂದರೆ ಇಲ್ಲಿ ಪಿಕ್ಚರ್ ಆಲ್ರೆಡಿ 100 days ಓಡ್ಬಿಟ್ಟೈತಲ್ಲ ಗುರು. ಪರವಾಗಿಲ್ಲ, ಗೌರ್ಮೆಂಟ್ ಜಾಬ್ ತಗೊಳ್ಳೋರೆಲ್ಲರೂ ದಡ್ರಲ್ಲ. ನೀವಿಬ್ರು ಓದಿದ್ದು ಜೊತೆಗೆ, ಬೆಳೆದಿದ್ದು ಜೊತೆಗೆ, ಶಾಪಿಂಗ್ ಮಾಡಿದ್ದು ಜೊತೆಗೆ, ರೀಲ್ಸ್ ಮಾಡಿದ್ದು ಜೊತೆಗೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಹಾಯ್ ಎಲ್ರಿಗೂ ನಮಸ್ತೆ. ನಾನು ವಿನೋದ್ ಆನಂದ್. ನಾನು ನಿಮ್ಮ ರುಕ್ಮಿಣಿ. ನಾನು ನಿಮ್ಮ ಪ್ರೀತಿಯ ಚಂದನ. ಈಗ ತಾನೇ ನಮ್ಮ ಫಸ್ಟ್ ನೈಟ್ ಆದರೆ ಫಸ್ಟ್ ಟೈಮ್ ಅಲ್ಲ ಶಾರ್ಟ್ ಮೂವಿನ ನೋಡಿದ್ರಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ QR ಕೋಡ್ನ ಸ್ಕ್ಯಾನ್ ಮಾಡಿ ಡೊನೇಟ್ ಮಾಡಿ. ಮೊದಲು ಆರ್ಟಿಸ್ಟ್ ಪೇಮೆಂಟ್ ಕೊಡಿ. ಅಯ್ಯ ಇರಮ್ಮ, ಮೊದಲು ಅವ್ರು ನಮಗೆ ಪೇಮೆಂಟ್ ಕೊಡಲಿ. ಮಗ, ಇನ್ನ ಕಾಲ ಮಿಂಚಿಲ್ಲ ಮಗ. ಇನ್ನೊಂದು ವಿಡಿಯೋ. ಅಯ್ಯೋ ನನ್ನ ಮಗನ ನೀನಿನ್ನ ಇಲ್ಲ ಇದೆಯಾ?